ಎಲ್ಲರಿಗೂ ನಮಸ್ಕಾರ. ಜ್ಞಾನ, ವಿಜ್ಞಾನ, ಸಂಪತ್ತು, ಕಲೆ, ಆಧ್ಯಾತ್ಮಿಕ ಇವೆಲ್ಲ ಒಂದ್ ಕಡೆ ಇದ್ರೆ ಅದನ್ನ ದೇವಾಲಯ ಅಂತ ಕರೀತಾರೆ. ಇದೇ ನಮ್ಮ ದೇಶಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಂತಹ ಆಸ್ತಿ. ಇಲ್ಲಿರೋ ಪುಣ್ಯಕ್ಷೇತ್ರಗಳಿಗೆ ಅವುಗಳದೇ ಆದಂತಹ ಇತಿಹಾಸ ಇದೆ. ಒಂದೊಂದು ಸ್ಥಳ ಪುರಾಣಗಳು ಕೂಡ ಅಮೋಘ, ಅದ್ಭುತ. ಹಾಗೆ ಪಶ್ಚಿಮ ಭಾರತ ಒಡಿಸ್ಸಾದಲ್ಲಿರೋ ದೇವಸ್ಥಾನದ ಮೂರ್ತಿ ಎಷ್ಟು ವಿಚಿತ್ರನೋ ಇಲ್ಲಿನ ಸ್ಥಳ ಪುರಾಣವೂ ಕೂಡ ಅಷ್ಟೇ ವಿಚಿತ್ರ. ಅವನೇ ನಮ್ಮ ಜಗತ್ತಿಗೆ ಆಧಾರವಾಗಿರೋ ಜಗನ್ನಾಥ. ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಕೃತಯುಗಕ್ಕೆ ಸಂಬಂಧಪಟ್ಟಿದ್ದು. ಈ ದೇವಾಲಯದ ಪ್ರಸ್ತಾವನೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಬರುತ್ತೆ. ಕೃತಯುಗದಲ್ಲಿ ಇಂದ್ರದ್ಯುಮ್ನ ಅನ್ನೋ ಮಹಾರಾಜ ಇರ್ತಾನೆ. ಆತನ ಹೆಂಡತಿ ಹೆಸರು ಗುಂಡೀಚ. ಆ ಮಹಾರಾಜ ಎಷ್ಟೋ ಯುದ್ಧಗಳನ್ನ ಮಾಡ್ತಾನೆ, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ, ಎಲ್ಲ ಚೆನ್ನಾಗೇ ಇರುತ್ತೆ. ಈತನ್ಗೆ ಎಷ್ಟು ಮಾಡಿದ್ರು ಕೂಡ ತೃಪ್ತಿ ಅನ್ನೋದು ಸಿಗ್ತಾ ಇರೋದಿಲ್ಲ. ಮನ್ಸಲ್ಲಿ ಏನೋ ಒಂದು ನಿರಾಸೆ ಉಳಿದೋಗಿರುತ್ತೆ. ಹೀಗೆ ಒಂದಿನ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಒಂದು ಆಲೋಚನೆ ಬರುತ್ತೆ. ಅದೇ ಒಂದು ದೇವಸ್ಥಾನವನ್ನ ನಿರ್ಮಿಸಬೇಕು, ಅದು ಚರಿತ್ರೆಯಲ್ಲಿ ಉಳಿದೋಗ್ಬೇಕು. ಇದ್ರ ಜೊತೆ ಚರಿತ್ರೆಯಲ್ಲಿ ನನ್ನ ಹೆಸರು ಕೂಡ ಉಳಿಬೇಕು. ಅದಕ್ಕೆ ಇದುವರೆಗೂ ಯಾರು ಕಟ್ತಾ ಇರುವಂತಹ ದೇವಸ್ಥಾನವನ್ನ ಕಟ್ಬೇಕು. ಆದ್ರೆ ಅದು ಹೇಗ್ ಕಟ್ಟೋಣ ಅಂತ ಯೋಚನೆ ಮಾಡ್ತಿದ್ದಾಗ ಮಹಾನುಭಾವನಿಗೆ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ. ಗರ್ಭಗುಡಿಯಲ್ಲಿ ವಿಗ್ರಹ ಅಲ್ಲದೆ ನಿಜವಾದ ದೇವರನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ಕೊಂತಾನೆ. ಆವತ್ತಿಂದ ಡೈಲಿ ಅದೇ ಯೋಚನೆ, ನಿಜವಾದ ದೇವರು ಎಲ್ಲಿದ್ದಾನೆ, ಹೇಗೆ ಅವನ್ನ ಕರ್ಕೊಂಡ್ ಬರೋದು ಅಂತ. ಒಂದಿನ ಸಾಕ್ಷಾತ್ ಮಹಾವಿಷ್ಣುವೆ ಕನ್ಸಲ್ ಬಂದು, ನೋಡಪ್ಪ ಒಂದ್ ಕೆಲ್ಸ ಮಾಡು, ನೀಲಾಚಲ ಅನ್ನೋ ಒಂದು ಪ್ರದೇಶ ಇದೆ, ಅಲ್ಲೊಂದು ಬೆಟ್ಟ ಇದೆ, ಅದ್ರ ಮೇಲೆ ನಾನು ನೀಲಮಾಧವ ಅನ್ನೋ ಹೆಸರಲ್ಲಿ ನಿಜವಾದ ಶರೀರದೊಂದಿಗೆ ಇದ್ದೀನಿ, ನನ್ನನ್ನ ಕಂಡಿಡಿ ಅಂತ ಹೇಳಿ ಅಂತರ್ದಹನ ಆಗ್ತಾರೆ. ಸಡನ್ ಆಗಿದ್ದು ಸ್ವಾಮಿಯ ಸಾಕ್ಷಾತ್ಕಾರ ಆಯ್ತು ಅಂತ ಹೇಳಿ ಸಭೆಯನ್ನ ಏರ್ಪಾಟ್ ಮಾಡ್ತಾನೆ. ನೀಲಾಚಲಂ ನೀಲಮಾಧವ ಈ ಹೆಸರನ್ನ ಎಲ್ಲಾದ್ರೂ ಕೇಳಿದ್ರ ಅಂತ ಕೇಳ್ತಾನೆ. ಅಲ್ಲಿರೋರೆಲ್ಲ ಈ ಹೆಸರನ್ನ ಯಾವತ್ತೂ ಕೇಳೇ ಇಲ್ಲ ಅಂತ ಹೇಳ್ತಾರೆ. ಕೂಡ್ಲೆ 4 ಶಾರ್ಪ್ ಆಗಿರೋ ವಾರಿಯರ್ಸ್ ನ ಕರೆಸಿ ಆ 4 ಜನರನ್ನ 4 ದಿಕ್ಕಿಗೆ ಕಳಿಸಿ ನೀಲಾಚಲಂ ಪ್ರದೇಶ ಎಲ್ಲಿದೆ ಅಂತ ಹುಡುಕಿ ಅಂತ ಕಳಿಸ್ತಾನೆ. ಈ 4 ಜನರಲ್ಲಿ ವಿದ್ಯಾಪತಿ ಅನ್ನೋ ಒಬ್ಬ ಬ್ರಾಹ್ಮಣ ನೀಲಮಾಧವನನ್ನ ಬೆಟ್ಟ ಕಾಡುಗಳಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಹುಡುಕ್ತಾ ಕಾಡಿನಲ್ಲಿ ಒಂದು ಟ್ರೈಬಲ್ ಏರಿಯಾಗೆ ಸೇರ್ಕೊಂತಾನೆ. ಅಲ್ಲಿದ್ದಂತಹ ಜನಾಂಗದ ನಾಯಕ ವಿದ್ಯಾಪತಿಯನ್ನ ನೋಡಿ, ನಿನ್ನನ್ನ ನೋಡ್ತಿದ್ರೆ ತುಂಬಾ ದಿವಸದಿಂದ ಎಲ್ಗೂ ಪ್ರಯಾಣ ಮಾಡ್ತಾ ಇದ್ದಂಗಿದ್ಯಾ, ನಿನ್ಗೆ ಇಷ್ಟ ಆದ್ರೆ ಇಲ್ಲೇ ಸ್ವಲ್ಪ ದಿವಸ ಇದ್ದು ವಿಶ್ರಾಂತಿ ತಗೋ ಅಂತ ಹೇಳ್ತಾನೆ. ಹೀಗೆ 1-2 ದಿನ ಆದ್ಮೇಲೆ ಆ ಟ್ರೈಬಲ್ ನ ದೊರೆಯಾದಂತಹ ವಿಶ್ವಾವಸು ರಾತ್ರಿ ವೇಳೆ ಒಂದು ಪಂಜನ ಹಿಡ್ಕೊಂಡು ಒಬ್ಬನೇ ಕಾಡೊಳಗಡೆ ಹೋಗೋದನ್ನ ವಿದ್ಯಾಪತಿ ಗಮನಿಸ್ತಾನೆ. ವಿಶ್ವಾವಸು ಹೋಗೋವಾಗ ನಾರ್ಮಲ್ ಆಗಿ ಹೋಗ್ತಾನೆ. ಬೆಳಿಗ್ಗೆ ವಾಪಸ್ ಬರುವಾಗ ಅವನ ಹತ್ರದಿಂದ ದಿವ್ಯವಾದ ಪರಿಮಳ ಬರ್ತಿರುತ್ತೆ. ವಿದ್ಯಾಪತಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ನಾನು ಹುಡುಕ್ತಾ ಇರೋ ನೀಲಮಾಧವ ಈ ವಿಶ್ವಾವಸುಗೆ ಗೊತ್ತಿರಬಹುದು ಅಂತ. ಕೂಡ್ಲೆ ವಿದ್ಯಾಪತಿ ವಿಶ್ವಾವಸು ಮಗಳ ಹತ್ರ ಹೋಗಿ, ರಾತ್ರಿ ಆಗಿದ್ ಕೂಡ್ಲೆ ಡೈಲಿ ನಿಮ್ಮಪ್ಪ ಕಾಡೊಳಗಡೆ ಹೋಗ್ತಾರಲ್ವಾ, ಎಲ್ಗೋಗ್ತಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾವಸು ಮಗಳಾದಂತಹ ಲಲಿತಾ, ಇದು ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂತಹ ರಹಸ್ಯ, ಇದನ್ನ ನಾವು ಹೊರಗಿನವ್ರಿಗೆ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಹೀಗೆ ಕಾಲ ಕಳೀತಿದ್ದಂಗೆ ಲಲಿತಾಗೆ ವಿದ್ಯಾಪತಿ ಮೇಲೆ ಇಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಇವರಿಬ್ಬರ ಮಧ್ಯೆ ಪ್ರೀತಿ ಉಂಟಾಗುತ್ತೆ. ಈ ವಿಷಯ ವಿಶ್ವಾವಸುಗೆ ಗೊತ್ತಾಗಿ ಇವರಿಬ್ಬರಿಗೂ ಮದುವೆಯನ್ನು ಕೂಡ ಮಾಡ್ತಾನೆ. ಹೀಗೆ ಮದುವೆ ಆಗಿ ಸ್ವಲ್ಪ ದಿವಸ ಆದ್ಮೇಲೆ, ಈಗ ನಾನು ಕೂಡ ನಿಮ್ಮ ಜಾತಿಯಲ್ಲಿ ಒಬ್ಬನಾಗಿದ್ದೀನಿ, ಈಗಲಾದ್ರೂ ಹೇಳು ನಿಮ್ಮಪ್ಪ ಡೈಲಿ ರಾತ್ರಿ ಎಲ್ಗೋಗ್ತಾರೆ ಅಂತ ಕೇಳ್ತಾನೆ. ಇದನ್ನ ಹೇಳೋದಕ್ಕೆ ಲಲಿತಾ ಮೀನಾಮೇಷ ಎಣಿಸ್ತಿರ್ತಾಳೆ. ಸರಿ ಬಿಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಅಂತ ವಿದ್ಯಾಪತಿ ಬೇಜಾರ್ ಮಾಡ್ಕೊಂತಾನೆ. ಕೂಡ್ಲೆ ಲಲಿತಾ, ನಮ್ಮ ತಂದೆ ನೀಲಾಚಲಂ ಗುಹೆಯಲ್ಲಿ ಇರೋ ನೀಲಮಾಧವ ಅನ್ನೋ ನಿಜವಾದ ದೇವರನ್ನ ನೋಡೋದಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿದ್ಯಾಪತಿಗೆ ತುಂಬಾ ಖುಷಿ ಆಗುತ್ತೆ. ಕೂಡ್ಲೆ ವಿಶ್ವಾವಸು ಹತ್ರ ಹೋಗಿ ನನ್ನನ್ನ ನೀಲಮಾಧವನ ಹತ್ರ ಕರ್ಕೊಂಡೋಗಿ ಅಂತ ಕೇಳ್ತಾನೆ. ಇದನ್ನ ಕೇಳಿ ವಿಶ್ವಾವಸುಗೆ ಗಾಬರಿ ಆಗುತ್ತೆ. ನೀಲಮಾಧವ ನಾನೊಬ್ಬನೇ ಪೂಜೆ ಮಾಡುವಂತಹ ದೇವರು, ನನಗೆ ಮಾತ್ರ ಸಂಬಂಧಪಟ್ಟಂತಹ ದೇವರು, ನಿನಗೆ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ವಿಶ್ವಾವಸು ವಿದ್ಯಾಪತಿಗೆ ಹೇಳ್ತಾನೆ. ನಾನು ನಿಮ್ಮ ಮಗಳನ್ನ ಮದುವೆ ಆಗಿದ್ದೀನಿ, ನಾನು ನಿಮ್ಮ ಹಳಿಯ, ಇದೇನ ನೀವು ಅಳಿಯನ್ಗೆ ಕೊಡೋ ಗೌರವ ಅಂತ ಬೇಜಾರ್ ಮಾಡ್ಕೊಂತಾನೆ. ಇದನ್ನ ಕೇಳಿ ವಿಶ್ವಾವಸು, ಸರಿ ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ, ಆದ್ರೆ ನಿನಗೆ ದಾರಿ ಗೊತ್ತಾಗ್ದಿರೋ ಹಾಗೆ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತೀನಿ, ಈ ಷರತ್ತಿಗೆ ನೀನು ಒಪ್ಕೊಂತೀಯ ಅಂತ ಕೇಳ್ತಾನೆ. ವಿದ್ಯಾಪತಿ ಆಯ್ತು ಅಂತ ಹೇಳ್ತಾನೆ. ಅವತ್ತು ರಾತ್ರಿ ವಿಶ್ವಾವಸು ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ವಿಶ್ವಾವಸುಗೆ ಗೊತ್ತಾಗ್ದಿರೋ ಹಾಗೆ ವಿದ್ಯಾಪತಿ ಚೀಲು ತುಂಬಾ ಸಾಸಿವೆ ಕಾಳನ್ನ ತಂದಿರ್ತಾನೆ. ಅದನ್ನ ದಾರಿ ಉದ್ದಕ್ಕೂ ಚೆಲ್ಕೊಂತ ಹೋಗ್ತಾನೆ. ಕೊನೆಯದಾಗಿ ನೀಲಮಾಧವ ಇರೋ ಜಾಗಕ್ಕೆ ಬರ್ತಾರೆ. ವಿಶ್ವಾವಸು ವಿದ್ಯಾಪತಿಯ ಕಣ್ಣಿಗೆ ಕಟ್ಟದಂತಹ ಬಟ್ಟೆಯನ್ನ ತೆಗೀತಾನೆ. ವಿದ್ಯಾಪತಿಯ ಕಣ್ಮುಂದೆ ಸಾಕ್ಷಾತ್ ನೀಲಮಾಧವ ಸ್ವಾಮಿ ನಿಜವಾದ ರೂಪದಲ್ಲಿ ದರ್ಶನ ಕೊಡ್ತಾರೆ. ವಿದ್ಯಾಪತಿಗೆ ಆಶ್ಚರ್ಯ ಉಂಟಾಗುತ್ತೆ. ಕಣ್ತುಂಬ ನೋಡ್ಕೊಳ್ಳೋಷ್ಟ್ರಲ್ಲೇ ವಿಶ್ವಾವಸು ವಿದ್ಯಾಪತಿಯ ಕಣ್ಗೆ ಬಟ್ಟೆ ಕಟ್ಟಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಇದ್ ಕಡೆ ವಿದ್ಯಾಪತಿ ಮಳೆಗಾಲಕ್ಕೆ ಒಂಟಿ ಕಾಲಲ್ಲಿ ವೇಟ್ ಮಾಡ್ತಿರ್ತಾನೆ. ಅವನು ಅನ್ಕೊಂಡಂಗೆ ಮಳೆಗಾಲ ಬಂದೇ ಬರುತ್ತೆ. ಅವನು ದಾರಿ ಉದ್ದಕ್ಕೂ ಚೆಲ್ದಂತ ಸಾಸಿವೆ ಕಾಳು ಗಿಡವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಿಡಗಳನ್ನ ಫಾಲೋ ಮಾಡ್ತಾ ವಿದ್ಯಾಪತಿ ನೀಲಮಾಧವ ಇರೋ ಜಾಗಕ್ಕೆ ಸೇರ್ಕೊಂತಾನೆ. ನೀಲಮಾಧವನನ್ನ ಕಣ್ತುಂಬ ದರ್ಶನ ಮಾಡಿ ಈ ವಿಷಯ ರಾಜನಿಗೆ ತಿಳಿಸ್ಬೇಕು ಅಂತ ಆ ಗುಡಾರಕ್ಕೆ ವಾಪಸ್ ಬರ್ತಾನೆ. ವಿಶ್ವಾವಸು ಹತ್ರ ಹೋಗಿ, ನಾನು ಇಲ್ಲಿಗೆ ಬಂದು ತುಂಬಾ ಕಾಲ ಆಯ್ತು, ನೀವು ಅಪ್ಪಣೆ ಕೊಟ್ರೆ
ಆದ್ರೆ ನಿಮ್ಮ ಮಗಳನ್ನ ಕರ್ಕೊಂಡು ವಾಪಸ್ ನನ್ನ ರಾಜ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿಶ್ವವಸು ಅವರಿಬ್ಬರನ್ನ ಸಂತೋಷವಾಗಿ ಕಳಿಸ್ಕೊಡ್ತಾನೆ. ವಿದ್ಯಾಪತಿ ಮಹಾರಾಜರ ಹತ್ರ ಹೋಗಿ ನಡೆದಂತಹ ಎಲ್ಲಾ ವಿಚಾರವನ್ನ ತಿಳಿಸ್ತಾನೆ. ಕೂಡ್ಲೆ ಮಹಾರಾಜ ಅವನ ಪರಿವಾರನೆಲ್ಲ ಕರ್ಕೊಂಡು ನೀಲಮಾಧವ ಇರೋ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಆಶ್ಚರ್ಯ, ಇವ್ರು ಯಾರಿಗೂ ಕೂಡ ನೀಲಮಾಧವ ಕಾಣಿಸೋದಿಲ್ಲ. ನೀಲಮಾಧವ ಕಾಣಿಸ್ತಾ ಇರೋದಕ್ಕೆ ಕಾರಣ ಈ ವಿಶ್ವವಸುವೆ ಅಂತ ಹೇಳಿ ವಿಶ್ವವಸುನ ಬಂಧಿಸೋದಕ್ಕೆ ಹೇಳ್ತಾರೆ. ಮಹಾರಾಜ ಮನೆಗೆ ಬಂದು ದುಃಖದಲ್ಲಿ ಮಲಗಿದ್ದಾಗ ಮತ್ತೆ ನೀಲಮಾಧವ ಕನಸಿನಲ್ಲಿ ಕಾಣಿಸ್ಕೊಂತಾರೆ. ಸರಿ ಆಗಿದ್ದಾಗೋಯ್ತು, ಈ ಸರಿ ನಾನು ವೈಕುಂಠದಿಂದ ಒಂದು ಮರದ ತುಂಡನ್ನ ಕಳಿಸ್ತೀನಿ, ಅದರಲ್ಲಿ ವಿಗ್ರಹಗಳನ್ನ ಮಾಡಿ ನಿನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊ ಅಂತ ಹೇಳಿ ಅಂತರ್ದಹನ ಆಗ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಮಹಾರಾಜರಿಗೆ ಕನಸಿನಲ್ಲಿ ಹೇಳಿದಾಗೆ ಒಂದು ಮರದ ತುಂಡು ಸಮುದ್ರದಲ್ಲಿ ತೇಲ್ತಾ ಕಾಣಿಸ್ಕೊಳ್ಳುತ್ತೆ. ಅದನ್ನ ಸಮುದ್ರದಿಂದ ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಒಂದು ಚೂರು ಕೂಡ ಅಲ್ಗಾಡೋದಿಲ್ಲ. ಹೀಗಿರ್ಬೇಕಾದ್ರೆ ಆಕಾಶದಿಂದ ಒಂದು ವಾಯ್ಸ್ ಕೇಳೋದಕ್ಕೆ ಶುರುವಾಗುತ್ತೆ. ನೋಡು, ನೀನು ಯಾರನ್ನ ಬಂಧಿಸಿದೆಯಲ್ಲ ಆ ವಿಶ್ವವಸು ಕೈಲಿ ಮಾತ್ರ ಈ ಮರವನ್ನ ಹೊರಗಡೆ ತೆಗೆಯೋದಕ್ಕೆ ಆಗುತ್ತೆ ಅಂತ ಆಕಾಶವಾಣಿ ರಾಜನ್ಗೆ ತಿಳಿಸುತ್ತೆ. ದೇವರು ನನಗೆ ಮಾತ್ರ ಸ್ವಂತ ಅನ್ಕೊಂಡಂತಹ ವಿಶ್ವವಸುವಿನ ಅಹಂಕಾರ ಸಾಕ್ಷಾತ್ತು ಭಗವಂತನನ್ನೇ ತಂದು ಗರ್ಭಗುಡಿಯಲ್ಲಿ ಇಡ್ತೀನಿ ಅನ್ನೋ ರಾಜನ ಅಹಂಕಾರ. ಈ ಭಕ್ತರ ಅಹಂಕಾರವನ್ನ ಹೋಗ್ಸೋದಕ್ಕೆ ಭಗವಂತ ಮಾಡಿದ ಲೀಲೆಗಳಿವು. ಕೂಡ್ಲೆ ಮಹಾರಾಜ ವಿಶ್ವವಸು ಹತ್ರ ಹೋಗಿ ಕ್ಷಮೆ ಕೇಳಿ ನಡೆದಿರೋ ಎಲ್ಲಾ ವಿಚಾರವನ್ನ ತಿಳಿಸ್ತಾನೆ. ಆಗ ವಿಶ್ವವಸು ಬಂದು ಆ ಮರದ ತುಂಡನ್ನ ಸುಲಭವಾಗಿ ಹೊರಗಡೆ ತಂದು ಮಹಾರಾಜರಿಗೆ ಒಪ್ಪಿಸ್ತಾನೆ. ಆದ್ರೆ ಯಾವ ಶಿಲ್ಪಿ ಕೈಯಲ್ಲೂ ಆ ಮರವನ್ನ ಕೆತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಬೃಹಸ್ಪತಿ ಶಿಲ್ಪಿಯ ವೇಷದಲ್ಲಿ ಬಂದು, ನಾನು ಈ ಮರದ ತುಂಡಿಂದ ಶಿಲ್ಪಗಳನ್ನ ಕೆತ್ತನೆ ಮಾಡ್ತೀನಿ, ನನ್ಗೆ 21 ದಿವಸ ಟೈಮ್ ಬೇಕು, ಅಲ್ಲದೆ ನನ್ಗೊಂದು ಸಪರೇಟ್ ರೂಮ್ ಇರ್ಬೇಕು, ಆ ರೂಮ್ ಒಳಗಡೆ ಯಾರು ಕೂಡ ಬರೋಂಗಿಲ್ಲ ಅಂತ ಹೇಳ್ತಾನೆ. ಈ ಷರತ್ತಿಗೆ ಮಹಾರಾಜ ಒಪ್ಕೊಳ್ತಾನೆ. 5 ದಿನ ಆಗೋವರೆಗೂ ಆ ರೂಮ್ ಒಳಗಡೆಯಿಂದ ಸೌಂಡ್ ಬರ್ತಾ ಇರುತ್ತೆ. ಆಗ ಸಡನ್ ಆಗಿ ಆ ರೂಮ್ ಇಂದ ಸೌಂಡ್ ಬರೋದು ನಿಂತೋಗುತ್ತೆ. ಆಗ ಮಹಾರಾಜನ ಹೆಂಡತಿಯಾದಂತ ಕುಂಡಿಚಾಗೆ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಊಟ ನೀರು ಇಲ್ದೆ ಈ ಶಿಲ್ಪಿ ಸುಸ್ತಾಗಿರ್ಬೋದು ಅಂತ ಬಾಗಲನ್ನ ತೆಗೆದ್ಬಿಡ್ತಾಳೆ. ಆದ್ರೆ ಅಲ್ಲಿ ಶಿಲ್ಪಿ ಇರೋದಿಲ್ಲ. ಅರ್ಧಕ್ಕೆ ಕಿತ್ತು ಬಿಟ್ಟಂತಹ ಜಗನ್ನಾಥನ ಮೂರ್ತಿ ದರ್ಶನ ಕೊಡುತ್ತೆ. ಇದೆಲ್ಲ ದೇವರ ಇಚ್ಛೆ ಅನ್ಕೊಂಡು ಮಹಾರಾಜ ಇದೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಗೊತ್ತಲ್ಲ, ನಮ್ಮ ರಾಜ ಏನೇ ಮಾಡಿದ್ರು ತುಂಬಾ ಸ್ಪೆಷಲ್ ಆಗಿ ಮಾಡಬೇಕು. ಪ್ರತಿಷ್ಠಾಪನೆಯನ್ನ ಬ್ರಹ್ಮದೇವರು ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿ ನಾರದ ಮುನಿಗಳು ಪ್ರತ್ಯಕ್ಷ ಆಗ್ತಾರೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು, ಸರಿ ನಡಿ, ನಾನು ನಿನ್ನ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಜನನ್ನ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಬ್ರಹ್ಮದೇವರಿಗೆ ವಿಷಯವನ್ನ ತಿಳಿಸ್ತಾರೆ. ಬ್ರಹ್ಮ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತ ಹೇಳಿ ರಾಜನನ್ನ ಕಳಿಸ್ಕೊಡ್ತಾರೆ. ರಾಜ ಭೂಮಿಗೆ ಬಂದು ನೋಡ್ತಾನೆ. ರಾಜನ್ ಕಲ್ಲೊಂದು ಶಾಕ್ ಆಗಿರುತ್ತೆ. ಬ್ರಹ್ಮಲೋಕದಲ್ಲಿ ಅರ್ಧ ದಿವಸ ಇದ್ದಿದ್ದಕ್ಕೆ ಭೂಮಿಯ ಮೇಲೆ ಕೃತಯುಗ ಕಳೆದು ದ್ವಾಪರ ಯುಗ ಶುರುವಾಗಿರುತ್ತೆ. ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿಯನ್ನ ನಾವು ಪೂರಿ ಜಗನ್ನಾಥ ಸ್ಥಳ ಪುರಾಣದಲ್ಲೂ ಕೂಡ ನೋಡಬಹುದು. ಇದು ಸ್ಪೇಸ್ ಅಲ್ಲಿರೋ ಟೈಮ್ಗೂ ಹಾಗೂ ಭೂಮಿ ಮೇಲಿರೋ ಟೈಮ್ಗೂ ವ್ಯತ್ಯಾಸವನ್ನ ತಿಳಿಸುತ್ತೆ. ಮಹಾರಾಜ ಭೂಮಿ ಮೇಲೆ ಬಂದು ನೋಡಿದಾಗ ಅವನ ಕುಟುಂಬ, ಅವನ ಪರಿವಾರ, ಅವನ ಸಾಮ್ರಾಜ್ಯ ಇವ್ಯಾವು ಕೂಡ ಅಲ್ಲಿ ಇರೋದಿಲ್ಲ. ಅಷ್ಟೇ ಅಲ್ಲ, ಆತ ಕಟ್ಟಿಸಿದಂತಹ ಪುರಿ ಜಗನ್ನಾಥ ದೇವಸ್ಥಾನ ಮಣ್ಣಲ್ಲಿ ಮುಚ್ಚೋಗಿರುತ್ತೆ. ಆ ಟೈಮಲ್ಲಿ ಮಹಾರಾಜ ಆದಂತಹ ಗಾಲಮಾಧವ ಆ ದೇವಸ್ಥಾನವನ್ನ ಮಣ್ಣಿನಿಂದ ಹೊರಗಡೆ ತೆಗೆಸ್ತಿರ್ತಾನೆ. ಅಷ್ಟೊತ್ಕಲ್ಗೆ ಗಾಲಮಾಧವ ರಾಜ ಬರ್ತಾನೆ. ಇಂದ್ರದ್ಯುಮ್ನ ಹಾಗೂ ಗಾಲಮಾಧವನ್ಗೆ ವಾಗ್ವಾದ ಶುರುವಾಗುತ್ತೆ. ಇಂದ್ರದ್ಯುಮ್ನ ಮಹಾರಾಜ ಎಷ್ಟೋ ಯುಗಗಳ ಹಿಂದೆ ಈ ದೇವಸ್ಥಾನವನ್ನ ನಾನ್ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಲ್ಲಿರೋರೆಲ್ಲ ಜೋರಾಗಿ ನಕ್ಕು ಮಹಾರಾಜನನ್ನ ಗೇಲಿ ಮಾಡ್ತಿರ್ತಾರೆ. ಅಷ್ಟೊತ್ಗೆ ಆ ದೇವಸ್ಥಾನದ ಒಳಗಡೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಈ ಆಲಯವನ್ನ ಕಟ್ಸಿರೋದು ಈ ಇಂದ್ರದ್ಯುಮ್ನ ಮಹಾರಾಜ ಅಂತ ಹೇಳ್ತಾರೆ. ಅಲ್ಲಿರೋರೆಲ್ಲ ಇಂದ್ರದ್ಯುಮ್ನ್ಗೆ ಕ್ಷಮೆ ಕೇಳ್ತಾರೆ. ಆಗ ಬ್ರಹ್ಮದೇವರು ಪುರಿ ಜಗನ್ನಾಥನನ್ನ ಪ್ರತಿಷ್ಠಾಪನೆ ಮಾಡಿ ಜಗನ್ನಾಥನ ವಿಗ್ರಹದ ಒಳಗಡೆ ಬ್ರಹ್ಮ ಪದಾರ್ಥವನ್ನ ಪ್ರವೇಶ ಮಾಡ್ತಾರೆ. ಹೀಗೆ ಪುರಿ ಕ್ಷೇತ್ರದಲ್ಲಿ ಜಗನ್ನಾಥ ನೆಲೆಸ್ತಾನೆ. ಕಾಲಕ್ರಮೇಣ ಈ ಮ್ಲೇಚ್ಛರಿಂದ ಎಲ್ಲಾ ದೇವಾಲಯಗಳ ಮೇಲೆ ದಾಳಿ ಆದ ಹಾಗೆ ಈ ದೇವಸ್ಥಾನದ ಮೇಲೆ ಕೂಡ ಎಷ್ಟೋ ದಾಳಿಗಳಾಗ್ತವೆ. ಆದ್ರೆ ಇವನ್ನೆಲ್ಲ ತಡ್ಕೊಂಡು ಇಂದಿಗೂ ಕೂಡ ಕೋಟ್ಯಾಂತರ ಜನರ ಪ್ರೀತಿಯನ್ನ ಗಳಿಸ್ತಿದ್ದಾನೆ ಜಗನ್ನಾಥ. ವೆಲ್ ಗೈಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ್.